ಕೆಲವರು ವಾದ ಇದು ನಮ್ ದೇವ್ರಲ್ಲ ಅಂತ. ಇದನ್ನ ಹೆಂಗ ಕಂಡು ಹಿಡಿಯೋದು ಅಂತೇಳಿ ಹಳೆ ಕಾಲದಲ್ಲಿ ಕಣ್ ಕಾಣದೆ ಇದ್ರು ಬಟ್ಟೆ ಕೊಡ್ತಾ ಇದ್ರಂತೆ. ವಣ್ಣಾನ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಮಡಿವಾಳದವರು, ಅವರು ದೇವ್ರಿಗೆ ಸೇವೆ ಮಾಡ್ತಾ ಇದ್ರಂತೆ. ಅವರು ಪೂಜೆ ಎಲ್ಲ ಆದ್ಮೇಲೆ ಬಟ್ಟೆ ಒಗೆದ್ಬಿಟ್ಟು ಆ ಬಟ್ಟೆ ಬರೋ ಒಂದು ನೀರಿನ ತೀರ್ಥ ಅದನ್ನ ಕುಡಿದ್ಬಿಟ್ಟು ಅವ್ರು ಹೇಳಿದ್ರಂತೆ ತಮಿಳಲ್ಲಿ ಇದುದಾ ನಮ್ ಬೆರ್ಮಾಲ್ ಅಂತ. ಅಂದ್ರೆ ನಮ್ ಕನ್ನಡದಲ್ಲಿ ಅದನ್ನ ನಮ್ ದೇವ್ರು ಅಂತ ಕರೀತಾರೆ. ಅರೆ ಈಗ ತಕೊಂಡೋಗಿದ್ ದೇವ್ರೇನೆ ನಮ್ ದೇವ್ರೇನೆ, ಇದನ್ನು ಹೊಸ್ತಲ್ಲ ಅಂತ ಹೇಳಿದ ಮೇಲೇನೆ ಇವಾಗೂ ಸಹ ನೀವು ಶ್ರೀರಂಗಕ್ಕೆ ಹೋದ್ರೆ ಆ ದೇವ್ರನ್ನ ನಮ್ ಬೆರ್ಮಾಲ್ ಅಂತ ಕರೀತಾರೆ. ಅಂತ ಒಂದು ವಿಗ್ರಹನ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅಂತ ಕಷ್ಟ ಕಾಲದಲ್ಲಿ ಆ ದೇವ್ರನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದಕ್ಕೆ ಆ ಒಂದು ಕೃತಜ್ಞತೆ ಭಾವಕ್ಕೋಸ್ಕರ ಈ ಊರನ್ನ ಅವರು ಮರ್ತಿಲ್ಲ. ಇಲ್ಲಿ ಬಂದು ಆವಾಗ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಆ ಒಂದು ಕೃತಜ್ಞತೆ ಭಾವ ಇಟ್ಕೊಂಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನ ತಮಿಳುನಾಡಿನ ಮತ್ತೊಂದು ಮುಖ್ಯವಾದಂಥ ದೇಗುಲ ಶ್ರೀರಂಗಂ ಕರ್ಕೊಂಬಂದಿದ್ದೀನಿ. ಕರ್ನಾಟಕದ ಜೊತೆಗಿನ ನಂಟುಗಳನ್ನು ತಮಿಳುನಾಡಿನ ಜೊತೆಗೆ ಜೋಡಿಸುವಂಥ ಪ್ರಯತ್ನದ ಭಾಗದಲ್ಲಿ ಇವತ್ತು ನಾನು ಶ್ರೀರಂಗಂ ಕರ್ಕೊಂಬಂದಿದ್ದೀನಿ. ಮುಖ್ಯವಾದ ಭೂಮಿಕೆಗೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಮುಂಚೆ ಪ್ರತಿಯೊಂದು ಗೋಪುರಗಳನ್ನು ನಾವು ಹಾದು ಬರುವಾಗ ಒಂದು ಬಿಳಿ ಗೋಪುರ ಕಾಣುತ್ತೆ. ಇದನ್ನ ವೆಳ್ಳೈ ಗೋಪುರಂ ಅಂತ ಕರೀತಾರೆ. ವೆಳ್ಳೈ ಗೋಪುರಂ ಅಂತ ಯಾಕಪ್ಪ ಕರೀತಾರೆ ಅಂತಂದ್ರೆ, ಇಲ್ಲಿ ವೆಳ್ಳೈ ನಾಚ್ಯಾರ್ ಅಂತ ಒಬ್ಳು ದೇವದಾಸಿ ಇರ್ತಾಳೆ. ಶ್ರೀರಂಗನ ಅಂಗಭೋಗ ರಂಗಭೋಗಕ್ಕಾಗಿ ಬಂದಂಥ ನೃತ್ಯಗಾತಿಯವಳು. ಹಲವು ಸಾವಿರ ನೃತ್ಯಗಾತಿಗಳಲ್ಲಿ ಇವಳು ವೆಳ್ಳೈ ನಾಚ್ಯಾರ್ ಸಹ ಒಬ್ಳು. 1328ರಲ್ಲಿ ನಡೆದಂಥ ಘೋರ ಯುದ್ಧದಲ್ಲಿ ಘಿಯಾಸಿನ್ ತುಘಲಕನ ಸೈನಿಕರು ಕಂಪಿಲರಾಯ ಮತ್ತು ಕುಮಾರರಾಮ ಆ ಯುದ್ಧದಲ್ಲಿ ಹುತಾತ್ಮರಾಗಿ ಅವರ ಮನೆಯ ಹೆಂಗಸರೆಲ್ಲ ಅಗ್ನಿಗಾಹುತಿಯಾಗಿ ಅವರನ್ನ ಗೆದ್ಕೊಂಡ ಮೇಲೆ ಘಿಯಾಸಿನ್ ತುಘಲಕನ ಸೈನಿಕರು ದಕ್ಷಿಣಕ್ಕೆ ದಂಡೆತ್ತಿ ಬಂದು ಇಲ್ಲಿ ಮಧುರೈ ಸುಲ್ತಾನೇಟ್ ಅಂತ ಒಂದು ಸ್ಥಾಪನೆ ಮಾಡಿ ಶ್ರೀರಂಗಂ ಮತ್ತು ಮಧುರೈ ದೇವಸ್ಥಾನಗಳನ್ನು ಬಾಗಿಲು ಹಾಕಿಸಿ ಪೂಜೆ ಇಲ್ಲದೆ ಇದ್ದಂತೆ ಮಾಡುವಂಥ ಪ್ರಯತ್ನದಲ್ಲಿ ಶ್ರೀರಂಗನ ದೇವಸ್ಥಾನಕ್ಕೂ ನುಗ್ಗಿದ್ದಂಥ ಕಾಲದಲ್ಲಿ ಇಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳಿಗೆ ಇಲ್ಲಿದ್ದಂಥ ಎಲ್ಲ ನೃತ್ಯಗಾತಿಯರಿಗೆ, ಪೂಜಾರರಿಗೆ, ಅರ್ಚಕರಿಗೆ ಪ್ರತಿಯೊಬ್ಬರಿಗೂ ಇನ್ನಿಲ್ಲದಂಥ ಕಿರುಕುಳವನ್ನು ಕೊಟ್ಟಂಥ ಕಾಲದಲ್ಲಿ ಇವರಲ್ಲಿ ಒಬ್ಬರನ್ನಾದರೂ ನಾನು ಬಲಿ ತಗೋಬೇಕು ಅಂತ ಡಿಸೈಡ್ ಮಾಡಿದಂಥ ವೆಳ್ಳೈ ನಾಚಿಯರು ಒಬ್ಬ ಸೇನಾಧಿಪತಿಯನ್ನು ಕರೀತಾರೆ. ಬಾ, ನಿನಗೆ ಒಂದು ಮುಖ್ಯವಾದಂಥ ದೇವರನ್ನ ತೋರಿಸ್ತೀನಿ, ನೀನು ಎತ್ಕೊಂಡು ಹೋಗುವಂತೆ ಅಂತ. ಯಾಕೆಂತಂದ್ರೆ ಇಲ್ಲಿದ್ದಂಥ ನಮ್ಮ ಪೇರುಮಾಳನ್ನ ಪಿಳ್ಳೈ ಲೋಕಾಚಾರ್ಯರು ಎತ್ಕೊಂಡು ಲೋಕ ಸಂಚಾರ ಹೊರಟಿದ್ದಂಥ ಕಾಲದಲ್ಲಿ ನಿನಗೆ ಬಾ, ಎಲ್ಲ ದೇವರುಗಳು ಕಾಣಿಸದೇ ಇದ್ದಂಗೆ ಎಲ್ಲವನ್ನ ಕವರ್ ಮಾಡಿ ಎಲ್ಲನ್ನು ಔಸಿಟ್ಟಿದ್ದಂಥ ಕಾಲದಲ್ಲಿ ಹೇಗಾದರೂ ಮಾಡಿ ಇಲ್ಲಿನ ದೇವರುಗಳನ್ನ ದೇವಸ್ಥಾನಗಳನ್ನ ವಿಘ್ನಗೊಳಿಸಬೇಕು, ಭಂಗಗೊಳಿಸಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಂಥ ಕಾಲದಲ್ಲಿ ತುರುಕರಿಗೆ ಒಬ್ಬ ಸೇನಾಧಿಪತಿಯನ್ನು ಕರ್ಕೊಂಡು ಬಾ, ನಿನಗೆ ನಾನು ತೋರಿಸ್ತೀನಿ ಅಂತ ಈ ವೆಳ್ಳೈ ನಾಚ್ಯಾರಿ ಗೋಪುರವನ್ನು ಹತ್ತುತ್ತಾಳೆ. ಅವನ ಜೊತೆಗೆ ಕರ್ಕೊಂಡು ಗೋಪುರದ ಮೇಲೆ ತನಕ ಹೋಗ್ತಾಳೆ. ಅವನು ಯಾವುದೋ ಒಂದು ವಿಗ್ರಹ ಸಿಕ್ಬಿಡುತ್ತೆ, ಅದನ್ನು ನಾನನ್ನು ಭಂಗ ಮಾಡಬಹುದು ಅಂತ ಒಂದು ವಿಕ್ಷಿಪ್ತವಾದಂಥ ಆಸೆಗೆ ಬರ್ತಾನೆ. ಗೋಪುರದ ಮೇಲೆ ನಿಂತ್ಕೊಂಡು ಕೇಳ್ತಾನೆ ಎಲ್ಲಿದೆ ಅಂತ. ನೋಡು, ಕೆಳಗಡೆ ಕಾಣ್ತಾ ಇದೆ ಅಂತ ಅವಳು ಹೇಳ್ತಾಳೆ. ಇವನು ಕೆಳಗೆ ಬಗ್ಗಿದಾಗ ಅವಳು ಹಿಂದೆಯಿಂದ ಅವನನ್ನು ದೂಕಿ ಬಿಡ್ತಾಳೆ. ಮೇಲಿನಿಂದ ಅರ್ಥನಾದ ಮಾಡುತ್ತಾ ಬಿದ್ದಂಥ ಸೇನಾಧಿಪತಿಯ ಶವವನ್ನು ನೋಡ್ತಾ ತೃಪ್ತಳಾದಂಥ ವೆಳ್ಳೈ ನಾಚ್ಯಾರ್ ತಾನೂ ಸಹ ಬಿದ್ದು ಹುತಾತ್ಮಳಾಗ್ತಾಳೆ. ನೋಡ್ರಿ, ದೇಶ ಸೇವೆಯನ್ನು ಹೇಗೆಲ್ಲ ಮಾಡಬಹುದು ಅಂತ ವೆಳ್ಳೈ ನಾಚ್ಯಾರನ್ನು ಸಹ ನೋಡಿ ನಾವು ಕಲಿಬಹುದು. ಅವಳ ನೆನಪಿಗಾಗಿ ಶ್ರೀರಂಗದ ಈ ಗೋಪುರಕ್ಕೆ ಸದಾ ಸುಣ್ಣದಿಂದ ಬೆಳ್ಳಗಿನ ಬಿಳಿಯ ಬಣ್ಣವನ್ನು ಬಳಿದು ಅವಳನ್ನು ನೆನೆಸ್ಕೊಳ್ಳಲಾಗುತ್ತೆ. ಶ್ರೀರಂಗಮ್ಗೆ ಬಂದಾಗ ಈ ವೆಳ್ಳೈ ಗೋಪುರವನ್ನು ನೋಡಿದಾಗ ವೆಳ್ಳೈ ನಾಚ್ಯಾರನ್ನು ನೆನೆದು ಅವಳಿಗೊಂದು ನಮಸ್ಕಾರ ಹಾಕಿ ಆಮೇಲೆ ಒಳಗಡೆ ಇರತಕ್ಕಂಥ ಶ್ರೀರಂಗನಿಗೆ ನೀನು ನಮಸ್ಕಾರ ಹಾಕಬೇಕು. ಬನ್ನೀಗ ಬಹಳ ಮುಖ್ಯವಾದಂಥ ವಿಚಾರಕ್ಕೆ ಕರ್ಕೊಂಡು ಹೋಗ್ತೀನಿ.
ಪ್ರಾತಸ್ಮರಣೀಯ ಸಂದರಾದಂಥ ಪಿಳ್ಳೈ ಲೋಕಾಚಾರ್ಯರು ಇಲ್ಲಿದ್ದಂಥ ಅಳಗಿಯ ಪೆರುಮಾಳನ್ ಅಥವಾ ಮಹಾವಿಷ್ಣುವನ್ನ ಹೇಗಾದ್ರೂ ಮಾಡಿ ಈ ತುರುಕರಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿ, ಶ್ರೀರಂಗನನ್ನ ಹೇಗಾದ್ರೂ ಮಾಡಿ ಉಳಿಸ್ಬೇಕು ಅಂತ ಹೇಳಿ ಅವನನ್ನ ಎದೆಗವಚ್ಕೊಂಡು ಶ್ರೀರಂಗವನ್ನ ತೊರೆದು ಜ್ಯೋತಿಷ್ಕುಡಿಗೆ ತಲುಪ್ತಾರೆ. ಜ್ಯೋತಿಷ್ಕುಡಿಯಿಂದ ಮಧುರೈಗೆ ತಲುಪ್ತಾರೆ. ಮಧುರೈಯಿಂದ ನಮ್ಮ ತೆರಕಣಾಂಬೆಗೆ ಬರ್ತಾರೆ. ಗುಂಡ್ಲುಪೇಟೆ ತೆರಕಣಾಂಬೆಗೆ ಬಂದು 1 ವರ್ಷಗಳ ಕಾಲ ಈ ವಿಷ್ಣುವನ್ನ ಅಲ್ಲಿಟ್ಟಿರ್ತಾರೆ, ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ. ಅಲ್ಲಿಂದ ಮೇಲ್ಕೋಟೆಗೆ ಹೋಗ್ತಾರೆ, ಅಲ್ಲಿಂದ ತಿರುಪತಿಗೆ ಹೋಗ್ತಾರೆ. ತಿರುಪತಿಯಿಂದ ವಾಪಸ್ಸು ಅವನು ಶ್ರೀರಂಗಕ್ಕೆ ಬರೋ ಹೊತ್ತಿಗೆ 60 ವರ್ಷಗಳಾಗಿರುತ್ತೆ. ಶ್ರೀರಂಗಕ್ಕೆ ವಾಪಸ್ಸು ಆ ಪೆರುಮಾಳ ಸ್ವಾಮಿಯನ್ನ ತಂದಾಗ ಇಲ್ಲಿದ್ದಂಥ ಹಲವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಯಾಕೆಂತಂದ್ರೆ ಪಿಳ್ಳೈ ಲೋಕಾಚಾರ್ಯರು ಇಲ್ಲಿಂದ ಮಹಾವಿಷ್ಣುವನ್ನ ತೆಗೆದುಕೊಂಡು ಹೋದಾಗ ಪೂಜೆಗಾಗಿ ಮತ್ತೊಂದು ಮೂರ್ತಿಯನ್ನ ಇಲ್ಲಿ ಇಡಲಾಗಿರುತ್ತೆ. ಸೊ ಈ ಮತ್ತೊಂದು ಮೂರ್ತಿಯನ್ನ ಇಲ್ಲಿ ಇಡಲಾಗಿ ಎಲ್ಲರೂ ಅದೇ ನಿಜವಾದ ಮೂರ್ತಿ ಅಂತ ಅರ್ಥಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ 60 ಸುದೀರ್ಘ ವರ್ಷಗಳಾಗೋಗಿರುತ್ತಲ್ಲ. ಆದರೆ ಪಿಳ್ಳೈ ಲೋಕಾಚಾರ್ಯರು ನಿಜವಾದ ಮೂರ್ತಿಯನ್ನ ಇಲ್ಲಿ ತಂದಾಗ ಚರ್ಚೆ ಆರಂಭವಾಗುತ್ತೆ, ಭಿನ್ನಾಭಿಪ್ರಾಯ ಭುಗಿಲೇಳುತ್ತೆ. ಹೇಗಪ್ಪ ಈ ಸಮಸ್ಯೆಯನ್ನ ಸಾಲ್ವ್ ಮಾಡೋದು ಅಂತ ಆ ಮಹಾವಿಷ್ಣುವನ್ನೇ ಕೇಳ್ಕೊಂಡಾಗ ಇಲ್ಲಿದ್ದಂಥ ಒಬ್ಬ ಕುರುಡ ಮಡಿವಾಳ ಬರ್ತಾನೆ. ಕುರುಡ ಮಡಿವಾಳ ಜನಾಂಗಕ್ಕೊಂದು ನನ್ನ ಹೃದಯಪೂರ್ವಕ ನಮನ. ಕುರುಡ ಮಡಿವಾಳ ಬರ್ತಾನೆ, ನಾನು ಇದನ್ನು ಸಾಲ್ವ್ ಮಾಡ್ತೇನೆ. ದೇವರ ಬಟ್ಟೆಗಳನ್ನ ಒಗೆದು ಶುಚಿ ಮಾಡಿ ವಾಪಸ್ ಕೊಡ್ತಾ ಇದ್ದಂಥ ಆ ಕುರುಡ ಮಡಿವಾಳ ಈ ಪೆರುಮಾಳನ ಬಟ್ಟೆಯನ್ನ ಸಹ ಒಗೆದು ಆ ನೀರನ್ನ ಹಿಂಡಿ ತನ್ನ ಬಾಯಿಗೆ ಬಿಟ್ಕೊಳ್ತಾನೆ. ಪೆರುಮಾಳ ಸ್ವಾಮಿಯ ಬಟ್ಟೆಯನ್ನ ಒಗೆದು ಆ ನೀರನ್ನ ಹಿಂಡಿ ತನ್ನ ಬಾಯಿಗೆ ಬಿಟ್ಕೊಂಡು ಉದ್ಗಾರ ಮಾಡ್ತಾನೆ ಸಂತೋಷದಿಂದ, ಇದುದಾ ನಮ್ಮ ಪೆರುಮಾಳ್, ಇದುದಾ ನಮ್ಮ ಪೆರುಮಾಳ್, ಇದುದಾ ನಮ್ಮ ಪೆರುಮಾಳ್. ಹಾಗಾಗಿ ಮೂಲ ಮೂರ್ತಿ ಮತ್ತೆ ಮೂಲ ಸ್ಥಾನಕ್ಕೆ ಹೋಗಿ ಸೇರುತ್ತೆ. ಶ್ರೀರಂಗಂಗೆ ಬಂದಾಗ ನೀವು ರಂಗನಾಥ ಸ್ವಾಮಿ ಪೌಡಿಸಿರತಕ್ಕಂಥ ಅತ್ಯಂತ ಮನೋಹರನಾದಂಥ ರೋಮಾಂಚಿತರಾಗುವಂಥ ಖುದ್ದು ನೀವು ವೈಕುಂಠದಲ್ಲೇ ಇರುವಂಥ ಫೀಲ್ ಬರುವಂಥ ಶ್ರೀರಂಗಂನಲ್ಲಿ ನೀವು ಮೂಲ ಮೂರ್ತಿಯನ್ನು ನೋಡಿ ಮುಂದೆ ನಿಂತ ನಮ್ಮ ಪೆರುಮಾಳ್ ದೇವರನ್ನು ನೋಡಿದಾಗ ಈ ಕಥೆಯನ್ನು ಜ್ಞಾಪಿಸ್ಕೊಳ್ಳಿ, ಪಿಳ್ಳೈ ಲೋಕಾಚಾರ್ಯರನ್ನ ಜ್ಞಾಪಿಸ್ಕೊಳ್ಳಿ, ಆ ಕುರುಡ ಮಡಿವಾಳನನ್ನು ಜ್ಞಾಪಿಸ್ಕೊಳ್ಳಿ. ಅದ್ಭುತವಾದಂಥ ಕತೆ ಹೇಗಿದೆ ನೋಡ್ರಿ. ಶ್ರೀರಂಗಮ್ಮನ್ನ ತೊರೆದು ಮೇಲುಕೋಟೆ, ತೆರಕಣಾಂಬಿ, ತಿರುಪತಿ ಎಲ್ಲವನ್ನ ತಿರುಗದಂಥ ಪೆರುಮಾಳೆ ಸ್ವಾಮಿ ವಾಪಸ್ಸು 60 ಸುದೀರ್ಘ ವರ್ಷಗಳ ನಂತರ ಇಲ್ಲಿಗೆ ಬರ್ತಾರೆ. ಯಾಕೆ 60 ಸುದೀರ್ಘ ವರ್ಷಗಳು? ಯಾಕೆ ಅಂತಂದ್ರೆ 1336ರಲ್ಲಿ ಹಕ್ಕಬುಕ್ಕರು ದ ಮೈಟಿ ವಿಜಯನಗರ ಕಿಂಗ್ಡಮ್ ಅನ್ನು ಸ್ಥಾಪನೆ ಮಾಡಿ ಅವರ ಮಗನಾದಂಥ ಕುಮಾರ ಕಂಪಣ ದಂಡೆತ್ತಿ ಬಂದು ಮಧುರೈ ಸುಲ್ಟನೇಟನ್ನು ಹೊಸಕಿ ಹಾಕಿ ಮಧುರೈ ದೇವಸ್ಥಾನವನ್ನು, ಶ್ರೀರಂಗದ ದೇವಸ್ಥಾನವನ್ನು ತುರುಕರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ಮತ್ತೆ ಪೂಜೆ ಪುನಸ್ಕಾರಗಳು ಶುರುವಾಗುವಂತೆ ಮಾಡಿರ್ತಾನೆ. ಕುಮಾರ ಕಂಪಣ ನಾವೆಲ್ಲರೂ ನೆನೆಯಲೇಬೇಕಾದ ಮತ್ತೊಬ್ಬ ಮಹಾವೀರ. ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯವನ್ನು ಉಳಿಸಿದ ಧೀರ ಗಂಡುಗಲಿ ಕುಮಾರ ಕಂಪಣ. ಅವನಿಂದಾಗಿ ಇವತ್ತಿಗೂ ಮಧುರೈ ಮತ್ತು ಶ್ರೀರಂಗಂಗಳಲ್ಲಿ ನಾವು ದೇವರನ್ನ ನೋಡ್ತಾ ಇದ್ದೀವಿ, ಪೂಜೆಯನ್ನು ನೋಡ್ತಾ ಇದ್ದೀವಿ. ಅವನು ಯಾವಾಗ ಇಲ್ಲಿನ ತುರುಕರ ಪಡೆಯನ್ನು ಹೊಸಕಿ ಹಾಕಿದನೋ ಪೆರುಮಾಳೆ ಸ್ವಾಮಿ ಆನಂದದಿಂದ ವಾಪಸ್ ಬರ್ತಾನೆ. ಕುರುಡ ಮಡಿವಾಳ ಇವನೇ ನನ್ನ ಪೆರುಮಾಳ ಅಂತ ಉದ್ಧಾರ ಮಾಡುವುದರೊಂದಿಗೆ ಪೆರುಮಾಳೆ ಸ್ವಾಮಿ ಗರ್ಭಗುಡಿಯನ್ನು ಸೇರ್ತಾನೆ, ನಿಮ್ಮೆಲ್ರಿಗೂ ದರ್ಶನ ಕೊಡ್ತಾ ಇದ್ದಾನೆ. ಹೇಗೆ ನೀವು ಶ್ರೀರಂಗಮ್ಮಗೆ ಬಂದಾಗ ಈ ಕಥೆ ಎಲ್ಲ ಜ್ಞಾಪಿಸ್ಕೋಬೇಕು. ಬಂದು ಒಂದೊಂದೇ ದೇವಸ್ಥಾನಗಳನ್ನು ನಾನು ನಿಮ್ಗೆ ತೋರ್ಸಕ್ಕೆ ಕರ್ಕೊಂಡ್ಬರ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ನೀವು ಶ್ರೀರಂಗಂನಲ್ಲಿ ನೋಡಬೇಕಾದಂಥ ಮತ್ತೊಂದು ಮುಖ್ಯವಾದಂಥ ದೇಗುಲ ಪಿಳ್ಳೈ ಲೋಕಾಚಾರ್ಯರ ಗುಡಿ. ನೀವು ಇದನ್ನು ನೋಡಲೇಬೇಕು, ಪಿಳ್ಳೈ ಲೋಕಾಚಾರ್ಯರ ಗುಡಿ. ಯಾರಪ್ಪ ಪಿಳ್ಳೈ ಲೋಕಾಚಾರ್ಯರು ಅಂತಂದರೆ ಶ್ರೀರಂಗನ ನಂಪೆರುಮಾಳ್ ಉತ್ಸವ ಮೂರ್ತಿಯನ್ನು ಕಾಪಾಡಿದಂಥ ಧೀರ, ಕಾಪಾಡಿದಂಥ ಸೇವಿಯರು.
ಯಾಕೆಂತಂದ್ರೆ ಇಲ್ಲಿ ತುಘಲಕ್ನ ದಾಳಿ ಆದಾಗ ಇವರು ನಮ್ಮ ಪೆರುಮಾಳನ್ನ ಎತ್ಕೊಂಡು ಎಲ್ಲೆಲ್ಲ ಹೋದ್ರು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೂ ಒಂದ್ಸಲಿ ಹೇಳ್ತೀನಿ, ನಮ್ಮ ಪೆರುಮಾಳನ್ನ ಎತ್ಕೊಂಡಂತ ಪಿಳ್ಳೈ ಲೋಕಾಚಾರ್ಯರು ಶ್ರೀರಂಗಮ್ಮನ್ನ ಬಿಟ್ಟು ಜ್ಯೋತಿಷ್ ಗುಡಿ ಹೋಗ್ತಾರೆ. ಅದು ತಬ್ಬದೇವರು. ಜ್ಯೋತಿಷ್ ಗುಡಿಯಿಂದ ಮಧುರೈಗೆ ಹೋಗ್ತಾರೆ. ಮಧುರೈಯಿಂದ ತೆರಕಣಾಂಬಿಗೆ ಬರ್ತಾರೆ. 1 ವರ್ಷ ತೆರಕಣಾಂಬಿಲಿ ಇಟ್ಟಿರ್ತಾರೆ. ತೆರಕಣಾಂಬಿಯಿಂದ ಮೇಲ್ಕೋಟೆಗೆ ಹೋಗ್ತಾರೆ. ಮೇಲ್ಕೋಟೆಯಿಂದ ತಿರುಪತಿಗೆ ಬರ್ತಾರೆ. ಅಷ್ಟರಲ್ಲಿ 60 ವರ್ಷಗಳಾಗಿರುತ್ತೆ. 60 ವರ್ಷಗಳಾಗಿ ಮೇಲ್ಕೋಟೆಯಿಂದ ತಿರುಪತಿ ಹೋಗಿ ತಿರುಪತಿಯಿಂದ ವಾಪಸ್ ಇಲ್ಲಿ ಬರೋ ಅಷ್ಟೊತ್ತಿಗೆ 60 ವರ್ಷ ಆಗಿರುತ್ತೆ. 60 ವರ್ಷಗಳ ಕಾಲ ನಮ್ಮ ಪೆರುಮಾಳನ್ನ ಕಾದಂಥ ಪುಣ್ಯಾತ್ಮ ಇದೇ ಪಿಳ್ಳೈ ಲೋಕಾಚಾರ್ಯರು. ನೀವು ಶ್ರೀರಂಗ ಬಂದಾಗ ಪಿಳ್ಳೈ ಲೋಕಾಚಾರ್ಯರ ಗುಡಿಯನ್ನು ನೋಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ತುರುಕಳ ದಾಳಿಗೊಳಗಾಗುವ ಭಯದಿಂದ ನಮ್ಮ ಪೆರುಮಾಳನ್ನ ಯಾವಾಗ ಪಿಳ್ಳೈ ಲೋಕಾಚಾರ್ಯರು ಎತ್ಕೊಂಡು ಲೋಕ ಸಂಚಾರ ಮಾಡ್ತಾ ಇದ್ಕೊಂಡು ಮಧ್ಯದಲ್ಲಿ ಬಂದು ತೆರಕಣಾಂಬಿಲಿಟ್ಟಿದಲ್ಲ, ಆಗ ನಮ್ಮ ಪೆರುಮಾಳಿಗೆ ಬದಲಾಗಿ ನನ್ನ ಬಲಗಡೆ ಕಾಣ್ತಾ ಇರ್ತಕ್ಕಂಥ ಮೂರ್ತಿಯನ್ನ ಇಟ್ಟಿದ್ರು. ಈ ಮೂರ್ತಿಯನ್ನ ನಮ್ಮ ಪೆರುಮಾಳರ ಜಾಗದಲ್ಲಿ ನೀವು ಶ್ರೀರಂಗ ಬಂದ್ರೆ ಈಗ ನಮ್ಮ ಪೆರುಮಾಳು ಎಲ್ಲಿದ್ದಾರೆ ಅಂತ ನೀವು ನೋಡ್ತೀರಾ. ರಂಗನಾಥ ಸ್ವಾಮಿಗಳ ಮುಂದೆನೆ ವಿರಾಜಮಾನ ಆಗಿರ್ತಕ್ಕಂಥವ್ರು ನಮ್ಮ ಪೆರುಮಾಳ್. ಆ ನಮ್ಮ ಪೆರುಮಾಳನ್ನ ಲೋಕ ಸಂಚಾರ ಮಾಡಿಸ್ತಾ ಇದ್ರಲ್ಲ ಪಿಳ್ಳೈ ಲೋಕಾಚಾರ್ಯರು, ಆಗ ಈ ಬಲಗಡೆ ಇರ್ತಕ್ಕಂಥ ಮೂರ್ತಿನ ಅಲ್ಲಿಟ್ಟಿದ್ರು. ಇದಕ್ಕೆ ಪೂಜೆ ಸಲ್ತಾ ಇತ್ತು. 60 ಸುದೀರ್ಘ ವರ್ಷಗಳ ನಂತರ ನಮ್ಮ ಪೆರುಮಾಳು ಯಾವಾಗ ಸ್ವಸ್ಥಾನಕ್ಕೆ ಬಂತೋ, ಈ ಒಂದು ಅದರ ಬದಲಾಗಿ ಇಟ್ಟಿದ್ದಂಥ ಮೂರ್ತಿಯನ್ನು ತೆಗೆದು ಪಕ್ಕದಲ್ಲೇ ದೇವಸ್ಥಾನದ ಒಳಾಂಗಣದಲ್ಲೇ ಮತ್ತೊಂದು ಗರ್ಭಗೃಹದಲ್ಲಿ ಇಟ್ಟಿದ್ದಾರೆ. ನೀವು ಶ್ರೀರಂಗಮ್ಮಗೆ ಬಂದಾಗ ನಮ್ಮ ಪೆರುಮಾಳನ್ನು ನೋಡಿದಾಗ ಈ ಮೂರ್ತಿಯನ್ನು ನೋಡುವುದನ್ನು ಸಹ ಮರೆಯಬೇಡಿ. ಮತ್ತೊಂದು, ಇಲ್ಲಿ ನಾನು ಹಿಂದೆ ನೋಡ್ತಾ ಇರ್ತಕ್ಕಂಥ ಕಂಬದ ಮಂಟಪ, ಮೊನ್ನೆ ಮೋದಿಜಿ ಅವ್ರು ಬಂದಿದ್ದಾಗ ಕಂಬರಾಮಾಯಣವನ್ನು ಕುಳಿತುಕೊಂಡು ಕೇಳಿದಂಥ ಜಾಗ ಇದ್ದೇನೆ. ಗೊತ್ತಾಯ್ತಲ್ಲ? ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ರು ಶ್ರೀರಂಗಮ್ಮನ ವೈಕುಂಠ ದ್ವಾರ. ವೈಕುಂಠ ಏಕಾದಶಿ ದಿನ ನಮ್ಮ ಪೆರುಮಾಳು ಈ ಮಹಾದ್ವಾರದಿಂದ ಹೊರಗಡೆ ಬರ್ತಾರೆ. ನೀವು ವೈಕುಂಠ ಏಕಾದಶಿ ದಿನ ಏನಾದ್ರು ಶ್ರೀರಂಗಮ್ಮಲ್ಲಿದ್ದರೆ ಈ ಮಹಾದ್ವಾರದಿಂದ ನಮ್ಮ ಪೆರುಮಾಳು ಹೊರಗಡೆ ಬರೋದನ್ನ ಕಣ್ ತುಂಬಿಸ್ಕೊಳ್ತೀರಿ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ವೈಕುಂಠ ದ್ವಾರ, ಶ್ರೀರಂಗಮ್ಮನ ವೈಕುಂಠ ದ್ವಾರ. ನೋಡಿ ಧನ್ಯರಾಗಿ. ಬನ್ನಿ ಮುಂದಕ್ಕೆ.